ಮೊದಲನೇದಾಗಿ ಎಲ್ಲದಕ್ಕೂ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ನೋಡಿದಾಗ ಮೋಟಿವ್ ಆ್ಯಂಡ್ ಕಾಸ್ ಆಫ್ ಆ್ಯಕ್ಷನ್ ಏನು ಅನ್ನೋದು ಇರಬೇಕು. ಸನ್ಮಾನ್ಯ ರಾಜೇಂದ್ರ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಪ್ರಭಾವಿ ಸಚಿವರ ಮಗ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತ್ತು ಪ್ರಭಾವಿ ಸಚಿವರ ಮಗನಿಗೆ ಕೊಲೆ ಮಾಡುವ ಸಂಚು ನಡೆದಿದೆ ಅಂದರೆ ಈ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತವಾಗಿದೆಯಾ? ಜನಸಾಮಾನ್ಯರು ಹೇಗೆ ಬದುಕ್ತಿರಬಹುದು ಈ ರಾಜ್ಯದಲ್ಲಿ? ಈ ಸಂಶಯ ಮೂಡಲಿಕ್ಕೆ ಇವರೇ ಕಾರಣ ಆಗಿದ್ದಾರೆ. ಎರಡನೇದಾಗಿ, ಇಲ್ಲಿಯವರೆಗೆ ಕೊಲೆ ಮತ್ತು ಕೊಲೆಯ ಪ್ರಯತ್ನ, ಕೊಲೆ ಸಂಚಿನ ಬಗ್ಗೆ ಮಾತನಾಡಲಿಲ್ಲ ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ಬಗ್ಗೆ ಯಾವಾಗ ಅವರ ಬುಡಕ್ಕೆ ಇದು ಸುತ್ತಕೊಳ್ಳಿಕ್ಕೆ ಪ್ರಾರಂಭ ಆಯಿತು, ಈ ರಾಜ್ಯದ ಜನತೆಗೆ ಅವರೇ ಹೇಳಿದರು, ಅವರ ತಂದೆಯವರೇ ಹೇಳಿದರು, ನಾನು ಲಿಖಿತ ದೂರನ್ನು ಕೊಡ್ತೀನಿ ಅಂತ ಹೇಳಿ ತಮ್ಮ ಮಾತಿನಿಂದ ಹಿಂದೆ ಸರಿದ್ರು. ಈಗ ಹೊಸ ಒಂದು ತಿರುವನ್ನು ಕೊಟ್ಟು ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತ್ಯವನ್ನು ಮರೆಮಾಚ್ತಾ ಇದ್ದಾರೆ. ರಾಜ್ಯದ ಜನತೆಯ ಗಮನವನ್ನು ಬೇರೆ ಕಡೆಗೆ ತಿರುಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗನ್ಸುತ್ತೆ. ಈ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ಎಷ್ಟು ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂದರೆ, ಈಗ ರಾಜೇಂದ್ರ ಅವರು ಇದನ್ನು ಹೇಳಿದಾರಲ್ಲ, ಇನ್ನು 2 ದಿನದಲ್ಲಿ ನೋಡಿ ಯಾವುದಾದ್ರೂ ಅಮಾಯಕರನ್ನು ತಂದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಈ ಸರ್ಕಾರ ಇಲ್ಲಿಯವರೆಗೆ ಯಾವ ಸಚಿವರು ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದರೂ ತನಿಖೆಗೆ ಲಾಜಿಕಲ್ ಎಂಡಿಗೆ ಒಯ್ಯಲೇ ಇಲ್ಲ. ಜನರಿಗೆ ತೋರಿಸಬೇಕು ಅನ್ನೋ ಕಾರಣಕ್ಕೆ ಯಾರನ್ನೋ ಒಬ್ಬನ ಅರೆಸ್ಟ್ ಮಾಡಿಬಿಡೋದು, ಬೇಕಾದಂತೆ ಅವನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡದಂತೆ ಮಾಡುವಂಥದ್ದು, ಒಬ್ಬ ಅಮಾಯಕನನ್ನು ಜೈಲಿಗೆ ಕಳಿಸೋದು. ರಾಜೇಂದ್ರ ಅವರ ಹೇಳಿಕೆಗೆ ಈ ರಾಜ್ಯದಲ್ಲಿ ಬಲಿಪಶುಗಳು ಯಾರು ಆಗೋರಿದ್ದಾರೆ ಕಾದು ನೋಡಬೇಕು ಈ ರಾಜ್ಯ. ಎರಡನೇದು, ತನಿಖಾ ಸಂಸ್ಥೆ ಸಂಪೂರ್ಣವಾಗಿ ಈ ಸರ್ಕಾರದಿಂದ ದುರುಪಯೋಗ ಆಗ್ತಾ ಇದೆ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ ನನ್ನ ಜೀವಕ್ಕೆ ಹಾನಿ ಇದೆ, ಆತಂಕ ಇದೆ, ಕೊಲೆಯ ಷಡ್ಯಂತ್ರ ನಡೆದಿದೆ, ಕೊಲೆಯ ಪ್ರಯತ್ನ ನಡೆದಿದೆ ಅಂತಾರೆ ಅಂದರೆ ಈ ರಾಜ್ಯದಲ್ಲಿ ಈ ಸರ್ಕಾರ ಕಾನೂನು ಸುವ್ಯವಸ್ಥೆಯ ಸಮಾಧಿ ಕಟ್ಟಿದೆ ಅಂತ ಹೇಳಿ ಜನಸಾಮಾನ್ಯರು ಮಾತನಾಡ್ತಾರೆ. ಸಾಮಾನ್ಯ ರಾಜೇಂದ್ರ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಪ್ರಭಾವಿ ಸಚಿವರ ಮಗ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತ್ತು ಪ್ರಭಾವಿ ಸಚಿವರ ಮಗನಿಗೆ ಕೊಲೆ ಮಾಡುವ ಸಂಚು ನಡೆದಿದೆ ಅಂದರೆ ಈ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತವಾಗಿದೆಯಾ? ಜನಸಾಮಾನ್ಯರು ಹೇಗೆ ಬದುಕ್ತಿರಬಹುದು ಈ ರಾಜ್ಯದಲ್ಲಿ? ಈ ಸಂಶಯ ಮೂಡಲಿಕ್ಕೆ ಇವರೇ ಕಾರಣ ಆಗಿದ್ದಾರೆ. ಎರಡನೇದಾಗಿ, ಇಲ್ಲಿಯವರೆಗೆ ಕೊಲೆ ಮತ್ತು ಕೊಲೆಯ ಪ್ರಯತ್ನ, ಕೊಲೆ ಸಂಚಿನ ಬಗ್ಗೆ ಮಾತನಾಡಲಿಲ್ಲ ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ಬಗ್ಗೆ ಯಾವಾಗ ಅವರ ಬುಡಕ್ಕೆ ಇದು ಸುತ್ತಕೊಳ್ಳಿಕ್ಕೆ ಪ್ರಾರಂಭ ಆಯಿತು, ಈ ರಾಜ್ಯದ ಜನತೆಗೆ ಅವರೇ ಹೇಳಿದರು, ಅವರ ತಂದೆಯವರೇ ಹೇಳಿದರು, ನಾನು ಲಿಖಿತ ದೂರನ್ನು ಕೊಡ್ತೀನಿ ಅಂತ ಹೇಳಿ ತಮ್ಮ ಮಾತಿನಿಂದ ಹಿಂದೆ ಸರಿದ್ರು. ಈಗ ಹೊಸ ಒಂದು ತಿರುವನ್ನು ಕೊಟ್ಟು ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತ್ಯವನ್ನು ಮರೆಮಾಚ್ತಾ ಇದ್ದಾರೆ. ರಾಜ್ಯದ ಜನತೆಯ ಗಮನವನ್ನು ಬೇರೆ ಕಡೆಗೆ ತಿರುಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗನ್ಸುತ್ತೆ. ಈ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ಎಷ್ಟು ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂದರೆ, ಈಗ ರಾಜೇಂದ್ರ ಅವರು ಇದನ್ನು ಹೇಳಿದಾರಲ್ಲ, ಇನ್ನು 2 ದಿನದಲ್ಲಿ ನೋಡಿ ಯಾವುದಾದ್ರೂ ಅಮಾಯಕರನ್ನು ತಂದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಈ ಸರ್ಕಾರ ಇಲ್ಲಿಯವರೆಗೆ ಯಾವ ಸಚಿವರು ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದರೂ ತನಿಖೆಗೆ ಲಾಜಿಕಲ್ ಎಂಡಿಗೆ ಒಯ್ಯಲೇ ಇಲ್ಲ. ಜನರಿಗೆ ತೋರಿಸಬೇಕು ಅನ್ನೋ ಕಾರಣಕ್ಕೆ ಯಾರನ್ನೋ ಒಬ್ಬನ ಅರೆಸ್ಟ್ ಮಾಡಿಬಿಡೋದು,
ಬೇಕಾದಂತೆ ಅವನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡದಂತೆ ಮಾಡುವಂಥದ್ದು, ಒಬ್ಬ ಅಮಾಯಕನನ್ನು ಜೈಲಿಗೆ ಕಳಿಸೋದು. ರಾಜೇಂದ್ರ ಅವರ ಹೇಳಿಕೆಗೆ ಈ ರಾಜ್ಯದಲ್ಲಿ ಬಲಿಪಶುಗಳು ಯಾರು ಆಗೋರಿದ್ದಾರೆ ಕಾದು ನೋಡಬೇಕು ಈ ರಾಜ್ಯ. ಎರಡನೇದು, ತನಿಖಾ ಸಂಸ್ಥೆ ಸಂಪೂರ್ಣವಾಗಿ ಈ ಸರ್ಕಾರದಿಂದ ದುರುಪಯೋಗ ಆಗ್ತಾ ಇದೆ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ ನನ್ನ ಜೀವಕ್ಕೆ ಹಾನಿ ಇದೆ, ಆತಂಕ ಇದೆ, ಕೊಲೆಯ ಷಡ್ಯಂತ್ರ ನಡೆದಿದೆ, ಕೊಲೆಯ ಪ್ರಯತ್ನ ನಡೆದಿದೆ ಅಂತಾರೆ ಅಂದರೆ ಈ ರಾಜ್ಯದಲ್ಲಿ ಈ ಸರ್ಕಾರ ಕಾನೂನು ಸುವ್ಯವಸ್ಥೆಯ ಸಮಾಧಿ ಕಟ್ಟಿದೆ ಅಂತ ಹೇಳಿ ಜನಸಾಮಾನ್ಯರು ಮಾತನಾಡ್ತಾರೆ. ಮೊದಲನೇದಾಗಿ, ಎಲ್ಲದಕ್ಕೂ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ನೋಡಿದಾಗ ಮೋಟಿವ್ ಆ್ಯಂಡ್ ಕಾಸ್ ಆಫ್ ಆ್ಯಕ್ಷನ್ ಏನು ಅನ್ನೋದು ಇರಬೇಕು. ಸನ್ಮಾನ್ಯ ರಾಜೇಂದ್ರ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಪ್ರಭಾವಿ ಸಚಿವರ ಮಗ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತ್ತು ಪ್ರಭಾವಿ ಸಚಿವರ ಮಗನಿಗೆ ಕೊಲೆ ಮಾಡುವ ಸಂಚು ನಡೆದಿದೆ ಅಂದರೆ ಈ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತವಾಗಿದೆಯಾ? ಜನಸಾಮಾನ್ಯರು ಹೇಗೆ ಬದುಕ್ತಿರಬಹುದು ಈ ರಾಜ್ಯದಲ್ಲಿ? ಈ ಸಂಶಯ ಮೂಡಲಿಕ್ಕೆ ಇವರೇ ಕಾರಣ ಆಗಿದ್ದಾರೆ. ಎರಡನೇದಾಗಿ, ಇಲ್ಲಿಯವರೆಗೆ ಕೊಲೆ ಮತ್ತು ಕೊಲೆಯ ಪ್ರಯತ್ನ, ಕೊಲೆ ಸಂಚಿನ ಬಗ್ಗೆ ಮಾತನಾಡಲಿಲ್ಲ ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ಬಗ್ಗೆ ಯಾವಾಗ ಅವರ ಬುಡಕ್ಕೆ ಇದು ಸುತ್ತಕೊಳ್ಳಿಕ್ಕೆ ಪ್ರಾರಂಭ ಆಯಿತು, ಈ ರಾಜ್ಯದ ಜನತೆಗೆ ಅವರೇ ಹೇಳಿದರು, ಅವರ ತಂದೆಯವರೇ ಹೇಳಿದರು, ನಾನು ಲಿಖಿತ ದೂರನ್ನು ಕೊಡ್ತೀನಿ ಅಂತ ಹೇಳಿ ತಮ್ಮ ಮಾತಿನಿಂದ ಹಿಂದೆ ಸರಿದ್ರು. ಈಗ ಹೊಸ ಒಂದು ತಿರುವನ್ನು ಕೊಟ್ಟು ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತ್ಯವನ್ನು ಮರೆಮಾಚ್ತಾ ಇದ್ದಾರೆ. ರಾಜ್ಯದ ಜನತೆಯ ಗಮನವನ್ನು ಬೇರೆ ಕಡೆಗೆ ತಿರುಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗನ್ಸುತ್ತೆ. ಈ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ಎಷ್ಟು ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂದರೆ, ಈಗ ರಾಜೇಂದ್ರ ಅವರು ಇದನ್ನು ಹೇಳಿದಾರಲ್ಲ, ಇನ್ನು 2 ದಿನದಲ್ಲಿ ನೋಡಿ ಯಾವುದಾದ್ರೂ ಅಮಾಯಕರನ್ನು ತಂದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಈ ಸರ್ಕಾರ ಇಲ್ಲಿಯವರೆಗೆ ಯಾವ ಸಚಿವರು ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದರೂ ತನಿಖೆಗೆ ಲಾಜಿಕಲ್ ಎಂಡಿಗೆ ಒಯ್ಲೇ ಇಲ್ಲ. ಜನರಿಗೆ ತೋರಿಸಬೇಕು ಅನ್ನೋ ಕಾರಣಕ್ಕೆ ಯಾರನ್ನೋ ಒಬ್ಬನ ಅರೆಸ್ಟ್ ಮಾಡಿಬಿಡೋದು, ಬೇಕಾದಂತೆ ಅವನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡದಂತೆ ಮಾಡುವಂಥದ್ದು, ಒಬ್ಬ ಅಮಾಯಕನನ್ನು ಜೈಲಿಗೆ ಕಳಿಸೋದು. ರಾಜೇಂದ್ರ ಅವರ ಹೇಳಿಕೆಗೆ ಈ ರಾಜ್ಯದಲ್ಲಿ ಬಲಿಪಶುಗಳು ಯಾರು ಆಗೋರಿದ್ದಾರೆ ಕಾದು ನೋಡಬೇಕು ಈ ರಾಜ್ಯ. ಎರಡನೇದು, ತನಿಖಾ ಸಂಸ್ಥೆ ಸಂಪೂರ್ಣವಾಗಿ ಈ ಸರ್ಕಾರದಿಂದ ದುರುಪಯೋಗ ಆಗ್ತಾ ಇದೆ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ ನನ್ನ ಜೀವಕ್ಕೆ ಹಾನಿ ಇದೆ, ಆತಂಕ ಇದೆ, ಕೊಲೆಯ ಷಡ್ಯಂತ್ರ ನಡೆದಿದೆ, ಕೊಲೆಯ ಪ್ರಯತ್ನ ನಡೆದಿದೆ ಅಂತಾರೆ ಅಂದರೆ ಈ ರಾಜ್ಯದಲ್ಲಿ ಈ ಸರ್ಕಾರ ಕಾನೂನು ಸುವ್ಯವಸ್ಥೆಯ ಸಮಾಧಿ ಕಟ್ಟಿದೆ ಅಂತ ಹೇಳಿ ಜನಸಾಮಾನ್ಯರು ಮಾತನಾಡ್ತಾರೆ. ಸಾಮಾನ್ಯ ರಾಜೇಂದ್ರ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಪ್ರಭಾವಿ ಸಚಿವರ ಮಗ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತ್ತು ಪ್ರಭಾವಿ ಸಚಿವರ ಮಗನಿಗೆ ಕೊಲೆ ಮಾಡುವ ಸಂಚು ನಡೆದಿದೆ ಅಂದರೆ ಈ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತವಾಗಿದೆಯಾ? ಜನಸಾಮಾನ್ಯರು ಹೇಗೆ ಬದುಕ್ತಿರಬಹುದು ಈ ರಾಜ್ಯದಲ್ಲಿ? ಈ ಸಂಶಯ ಮೂಡಲಿಕ್ಕೆ ಇವರೇ ಕಾರಣ ಆಗಿದ್ದಾರೆ. ಎರಡನೇದಾಗಿ, ಇಲ್ಲಿಯವರೆಗೆ ಕೊಲೆ ಮತ್ತು ಕೊಲೆಯ ಪ್ರಯತ್ನ, ಕೊಲೆ ಸಂಚಿನ ಬಗ್ಗೆ ಮಾತನಾಡಲಿಲ್ಲ ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ಬಗ್ಗೆ ಯಾವಾಗ ಅವರ ಬುಡಕ್ಕೆ ಇದು ಸುತ್ತಕೊಳ್ಳಿಕ್ಕೆ ಪ್ರಾರಂಭ ಆಯಿತು, ಈ ರಾಜ್ಯದ ಜನತೆಗೆ ಅವರೇ ಹೇಳಿದರು, ಅವರ ತಂದೆಯವರೇ ಹೇಳಿದರು, ನಾನು ಲಿಖಿತ ದೂರನ್ನು ಕೊಡ್ತೀನಿ ಅಂತ ಹೇಳಿ ತಮ್ಮ ಮಾತಿನಿಂದ ಹಿಂದೆ ಸರಿದ್ರು. ಈಗ ಹೊಸ ಒಂದು ತಿರುವನ್ನು ಕೊಟ್ಟು ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತ್ಯವನ್ನು ಮರೆಮಾಚ್ತಾ ಇದ್ದಾರೆ. ರಾಜ್ಯದ ಜನತೆಯ ಗಮನವನ್ನು
ಬೇರೆ ಕಡೆಗೆ ತಿರುಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗನ್ಸುತ್ತೆ. ಈ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ಎಷ್ಟು ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂದರೆ, ಈಗ ರಾಜೇಂದ್ರ ಅವರು ಇದನ್ನು ಹೇಳಿದಾರಲ್ಲ, ಇನ್ನು 2 ದಿನದಲ್ಲಿ ನೋಡಿ ಯಾವುದಾದ್ರೂ ಅಮಾಯಕರನ್ನು ತಂದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಈ ಸರ್ಕಾರ ಇಲ್ಲಿಯವರೆಗೆ ಯಾವ ಸಚಿವರು ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದರೂ ತನಿಖೆಗೆ ಲಾಜಿಕಲ್ ಎಂಡಿಗೆ ಒಯ್ಯಲೇ ಇಲ್ಲ. ಜನರಿಗೆ ತೋರಿಸಬೇಕು ಅನ್ನೋ ಕಾರಣಕ್ಕೆ ಯಾರನ್ನೋ ಒಬ್ಬನ್ನ ಅರೆಸ್ಟ್ ಮಾಡಿಬಿಡೋದು, ಬೇಕಾದಂತೆ ಅವನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡದಂತೆ ಮಾಡುವಂಥದ್ದು, ಒಬ್ಬ ಅಮಾಯಕನನ್ನು ಜೈಲಿಗೆ ಕಳಿಸೋದು. ರಾಜೇಂದ್ರ ಅವರ ಹೇಳಿಕೆಗೆ ಈ ರಾಜ್ಯದಲ್ಲಿ ಬಲಿಪಶುಗಳು ಯಾರು ಆಗೋರಿದ್ದಾರೆ ಕಾದು ನೋಡಬೇಕು ಈ ರಾಜ್ಯ. ಎರಡನೇದು, ತನಿಖಾ ಸಂಸ್ಥೆ ಸಂಪೂರ್ಣವಾಗಿ ಈ ಸರ್ಕಾರದಿಂದ ದುರುಪಯೋಗ ಆಗ್ತಾ ಇದೆ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ ನನ್ನ ಜೀವಕ್ಕೆ ಹಾನಿ ಇದೆ, ಆತಂಕ ಇದೆ, ಕೊಲೆಯ ಷಡ್ಯಂತ್ರ ನಡೆದಿದೆ, ಕೊಲೆಯ ಪ್ರಯತ್ನ ನಡೆದಿದೆ ಅಂತಾರೆ ಅಂದರೆ ಈ ರಾಜ್ಯದಲ್ಲಿ ಈ ಸರ್ಕಾರ ಕಾನೂನು ಸುವ್ಯವಸ್ಥೆಯ ಸಮಾಧಿ ಕಟ್ಟಿದೆ ಅಂತ ಹೇಳಿ ಜನಸಾಮಾನ್ಯರು ಮಾತನಾಡ್ತಾರೆ.